ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡೋ ನಮಸ್ಕಾರಗಳು. ಇವತ್ತು ಬೆಳೆ ಚಾನಲ್ಗೆ ಎಲ್ಲರಿಗೂ ಪ್ರೀತಿ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತಿನ ಟಾಪಿಕ್ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋ ರೆಸನೆಂಟ್ ಆಗುತ್ತೆ ಖಂಡಿತವಾಗ್ಲೂ. ನೀವು ಯಾರೆಲ್ಲ ಪ್ರೀತಿನಲ್ಲಿ ಅಥವಾ ಲವ್ ಲೈಫಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಅವ್ರಿಗೆ ಮುಂದಿನ ಬದಲಾವಣೆ ನಿಮ್ಮ ಲೈಫಲ್ಲಿ ಮುಂದೆ ಏನು ಬರೋದಿದೆ, ಏನು ಆಗುವಂಥದ್ದಿದೆ ಅನ್ನೋವಂಥ ಒಂದು ರೀಡಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ. ಜಸ್ಟ್ ಪ್ಲೀಸ್ ಸಪ್ರೇಷನಲ್ಲಿರೋ ನನ್ನ ವ್ಯೂವರ್ಸ್ಗೆ ಹೇಳ್ತೀರಾ? ಓಕೆ, ನಾನು ಕಾರ್ಡನ್ನು ಇಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಅನ್ನೋದನ್ನು ಮಾಡ್ತೀನಿ. ಫೈನಾನ್ಷಿಯಲಿ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸಪ್ರೇಷನಲ್ಲಿರೋ ಅಂಥವ್ರು. ಕೆಲವೊಬ್ಬರು ಇಲ್ಲಿ ಫೈನಾನ್ಸ್ ವಿಷಯವಾಗಿ ಕೂಡ ತುಂಬಾ ಸಪ್ರೇಷನ್ಗೆ ಹೋಗಿರೋಂಥದ್ದಿದೆ. ಮತ್ತು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವುದನ್ನು ಬಿಡಲಿ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕಾಗ್ದಲೇ ಕೂಡ ಸಪ್ರೇಷನ್ಗೆ ಹೋಗಿರೋವಂಥದ್ದು ಇದೆ. ತುಂಬ ಸೀಕ್ರೆಟ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಪರ್ಸನ್ ತುಂಬ ಸೀಕ್ರೆಟನ್ನು ಇಲ್ಲಿ ಮೇಂಟೈನ್ ಮಾಡ್ತಿರೋವಂಥದ್ದು ಇದೆ. ಎಜುಕೇಷನಲ್ಲಿ ಕೂಡ ನೀವು ಏನೋ ಒಂದು ಸಪ್ರೇಷನ್ ಅನ್ನೋದು ನಿಮಗೆ ಒಂದು ಎಜುಕೇಷನಲ್ಲಿ ಕೂಡ ನಿಮಗೆ ಅದನ್ನು ಎಜುಕೇಷನ್ ಮುಂದುವರ್ಸೋದಕ್ಕೂ ಕೂಡ ಆಗ್ತಿಲ್ಲ. ಅದ್ರ ಮೇಲೆ ಒಂದು ಕಾನ್ಸಂಟ್ರೇಷನನ್ನು ಕೂಡ ನಿಮಗೆ ಮಾಡೋದಕ್ಕೆ ಆಗ್ತಿಲ್ಲ. ಯಾವ ರೀತಿಗೆ ಏನು ಮಾಡಿದ್ರೆ ನಾನು ದುಡ್ಡನ್ನು ಮಾಡ್ತೀನಿ, ನನ್ನ ಹತ್ರ ದುಡ್ಡಿದ್ರೆ ಖಂಡಿತ ಎಲ್ಲನೂ ಮೊದಲಿನಂತೆ ಎಲ್ಲ ಚೆನ್ನಾಗಾಗುತ್ತೆ, ಇನ್ನು ಎಷ್ಟು ದಿನ ಬೇಕಾಗುತ್ತೆ ನಾನು ಮಾಡೋದಕ್ಕೆ ಅಂತ ಕೂಡ ಇಲ್ಲಿ ಕೆಲವರು ಎಷ್ಟು ದುಡ್ಡು ಸಂಪಾದನೆ ಮಾಡೋದಕ್ಕೆ, ಮೊದಲಿನಂತೆ ದುಡ್ಡು ಸಂಪಾದನೆ ಮಾಡಿ ಚೆನ್ನಾಗಿರೋದಕ್ಕೆ, ಒಂದು ರಾಜ ರಾಣಿ ಥರ ನಾನು ಇರೋದಕ್ಕೆ ಇನ್ನೂ ಎಷ್ಟು ದಿನ ಬೇಕು, ಯಾವಾಗೆಲ್ಲ ಸರಿ ಹೋಗುತ್ತೆ ಅಂತ ಕೂಡ ಇಲ್ಲಿ ಯೋಚನೆ ಮಾಡ್ತಿರೋವಂಥದ್ದಿದೆ. ಖಂಡಿತ ನೀವು ಇಲ್ಲಿ ಒಬ್ಬರು ಸ್ಟಾರ್ ಇರೋವಂಥದ್ದು ಕೂಡ ಇದೆ. ಖಂಡಿತ ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು ಕೂಡ ಇಲ್ಲಿದೆ. ಮನೆ ತಗೊಳ್ಳೋವಂಥದ್ದು ಇದೆ. ಕೆಲವರು ಮನೆ ತಗೊಳ್ಳೋ ವಿಚಾರವಾಗಿ, ಆಸ್ತಿ ತಗೊಳ್ಳೋ ವಿಚಾರವಾಗಿ ಕೂಡ ಇಲ್ಲಿ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಮತ್ತು ಎಲ್ಲದರಿಂದ ಮೋಸ ಹೋಗಿ ಅದು ಬೇಡ, ಯಾರೂ ಬೇಡ, ನಾನು ಸಿಂಗಲ್ಲಾಗಿ ಈ ಊರನ್ನೇ ಬಿಟ್ಟೋಗಬೇಕು ಅಥವಾ ಈ ಜಾಗನ ಬಿಟ್ಟು ಇರೋವಂಥ ಒಂದು ಜಾಗನ ಬಿಟ್ಟೋಗಬೇಕು ಅಂತ ಕೂಡ ಯೋಚನೆ ಮಾಡ್ತಿರೋವಂಥದ್ದು ಇದೆ. ದುಡ್ಡಿಗಾಗಿ ತುಂಬ ಕಡೆ ಒಂದು ದುಡ್ಡಿನ ಸಲುವಾಗಿ ಮಾತಾಡಿರೋವಂಥದ್ದು ಇದೆ. ನಿಮ್ಮ ಕೊಲೀಗ್ಸ್ ಹತ್ರ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಹತ್ರ ಇರ್ಬೋದು, ದುಡ್ಡಿನ ಸಲುವಾಗಿ ಕೆಲವೊಂದು ಕಡೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಆ ದುಡ್ಡು ಬರದೇ ಇರೋವಂಥದ್ದು, ಅದರಿಂದ ಕೂಡ ಯೋಚನೆ ಮಾಡ್ತಿರೋವಂಥದ್ದು, ಅದು ನನಗೆ ಬರುತ್ತಾ ಬರಲ್ವಾ ಅಂತ ಯೋಚನೆ ಮಾಡ್ತಿರೋವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರು ನಿಮ್ಮನ್ನು ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ಸರ್ವ್ ಮಾಡ್ತಿರೋವಂಥದ್ದು ಕೂಡ ಇಲ್ಲಿದೆ. ಆ ಸೋಷಿಯಲ್ ಮೀಡ್ಯಾದಲ್ಲಿ ಅಬ್ಸರ್ವ್ ಮಾಡಿ ಈ ಥರ ಮೋಸ ಆಯಿತು, ನನ್ನ ಪರ್ಸನ್ನಿಂದ ನನಗೆ ಮೋಸ ಆಯಿತು, ಅವ್ರು ನನಗೆ ಮೋಸ ಮಾಡ್ತಿದ್ದಾರೆ, ಅವ್ರು ತುಂಬ ನನ್ನ ಹತ್ರ ಸೀಕ್ರೆಟನ್ನು ಮಾಡ್ತಿದ್ದಾರೆ ಅಂತ ಕೂಡ ಸಪ್ರೇಷನ್ಗೆ ಹೋಗಿರೋವಂಥದ್ದು ಇದೆ. ಆದ್ದರಿಂದ ದಯವಿಟ್ಟು ಅದರಿಂದ ಆಚೆ ಬನ್ನಿ. ಮತ್ತು ಅದರಿಂದ ನಿಮ್ಮ ಹೆಲ್ತ್ ಕೂಡ ಖಂಡಿತ ಹಾಳಾಗುವಂಥದ್ದು ಇದೆ. ಹೆಲ್ತ್ ಕಡೆ ಗಮನ ಕೊಡಿ. ಒಂದು ಚೇಂಜ್ ಅನ್ನೋದು ಬರ್ತಾ ಇದೆ, ಖಂಡಿತ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಇರೋವಂಥ ಸೀಕ್ರೆಟ್ ಎಲ್ಲ ಒಂದು ಸೀಕ್ರೆಟ್ ಏನಿದೆ ಅದು ನಿಮಗೆ ಗೊತ್ತಾಗುವಂಥ ದಿನಗಳು ಕೂಡ ಬರ್ತಾ ಇದೆ. ಎಲ್ಲ ಸೀಕ್ರೆಟ್ ನಿಮಗೆ ಗೊತ್ತಾಗುತ್ತೆ ಅನ್ನೋವಂಥದ್ದು ಮೆಸೇಜ್ಗಳು ಖಂಡಿತ ನೀವು ಕೇಳ್ತೀರಾ. ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವುದನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ. ತುಂಬಾ ನಿಮಗೆ ಆಪರ್ಚುನಿಟಿಗಳು ಕೂಡ ಬರ್ತಾ ಇದೆ. ಆದರೆ ಯಾವುದೇ ಆಪರ್ಚುನಿಟಿಗಳ ಬಗ್ಗೆ ನೀವು ಒಂದು ಗಮನ ಕೊಡೋದಕ್ಕೆ ಆಗ್ತಾಯಿಲ್ಲ. ಈ ಇರೋ ಸಪ್ರೇಷನಿಂದ ನೀವು ಆಚೆ ಬಂದು ಒಂದು ಧ್ಯಾನನ ಮಾಡಿ ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಟ್ಟು, ಏನೇ ಸೀಕ್ರೆಟ್ ಇದ್ದರೂ ಏನೇ ಇದ್ರೂ ಕೂಡ ಅದನ್ನೆಲ್ಲದನ್ನು ಒಂದು ಬದಿಗಿಟ್ಟು ನೀವು ನಿಮ್ಮ ಗೋಲ್ ಕಡೆ ಒಂದು ಗಮನ ಇಟ್ಟಿದ್ದೇ ಆದರೆ ಖಂಡಿತ ನಿಮಗೆ ಬರುವಂಥ ಆಪರ್ಚುನಿಟಿನಲ್ಲಿ ನೀವು ಗಮನ ಕೊಟ್ಟು ಉಪಯೋಗಿಸ್ಕೊಂಡಿದ್ದೆ ಆದರೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥದ್ದು ಇದೆ. ಹೊಸ ಪ್ರೀತಿ ಕೂಡ ಬರ್ತಾ ಇದೆ. ಅಥವಾ ಯಾರೆಲ್ಲ ನಿಮ್ಮನ್ನು ಬಿಟ್ಟೋಗಿದ್ರು ಅವರು ನಿಮ್ಮ ಲೈಫಿಗೆ ಮತ್ತೆ ಬರೋವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ನಿಮ್ಮ ಲೈಫ್ಗೆ ಬರೋವಂಥದ್ದು ಇದೆ. ತುಂಬಾ ಜಗಳ ಆಗಿರೋವಂಥದ್ದು ಇದೆ, ಬೇಜಾರಾಗಿರೋವಂಥದ್ದು, ಪ್ರೀತಿನಲ್ಲಿ ಮೋಸ ಆಗಿರೋವಂಥದ್ದು ಇದೆ. ಅವರೇ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರೋವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸಿಂದ ಕೂಡ ಈ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಇದೆ. ಅಥವಾ ನೀವು ಸಿಂಗಲ್ ಪೇರೆಂಟ್ ಕೂಡ ಆಗಿರ್ಬೋದು. ತುಂಬಾ ಚಾಲೆಂಜಸ್ನ ಕೂಡ ನೀವು ಇಲ್ಲಿ ಎದುರಿಸ್ತಾ ಇದ್ದೀರಾ. ತುಂಬಾ ನೋವಲ್ಲಿರುವಂಥದ್ದು ಇದೆ, ತುಂಬಾ ಅಳ್ತಿರುವಂಥದ್ದು ಕೂಡ ಇಲ್ಲಿ ಇದೆ. ಆದರೆ ಖಂಡಿತ ಒಂದು ಇಲ್ಲಿ ಡೆವಿಲ್ ಎನರ್ಜಿ ಇರೋದ್ರಿಂದ ಒಂದು ತುಂಬಾ ನೋವಲ್ಲಿರುವಂಥದ್ದು ಇದೆ, ತುಂಬ ಸೀಕ್ರೆಟ್ ಇರುವಂಥದ್ದು ಇದೆ. ಸೊ ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ.
ಎಲ್ತ್ ತುಂಬಾ ಇಂಪಾರ್ಟೆಂಟು. ಮತ್ತು ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ, ನಿಮ್ಮ ಗೋಲ್ ಕಡೆ ಗಮನನ ಕೊಡಿ, ಒಂದು ಹೊಸ ರೀತಿಯಲ್ಲಿ ಯೋಚನೆನ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಹೊಸ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿದೆ ನೀವು. ಡಿವೈನ್ ಕೂಡ ನಿಮಗೆ ಒಂದು ಸಪೋರ್ಟ್ ಅನ್ನೋದನ್ನು ಮಾಡ್ತಾರೆ ಖಂಡಿತ. ಕ್ರಿಯೇಟಿವಿಟಿ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್. ನೀವು ಏನು ಕೆಲಸ ಮಾಡ್ತೀರೋ ಅದನ್ನು ಆ ಕೆಲಸದಲ್ಲಿ ಒಂದು ಕ್ರಿಯೇಟಿವಿಟಿನ ತೊಗೊಂಡು ಬನ್ನಿ, ಖಂಡಿತ ನೀವು ಗೆಲ್ತೀರ. ಕೊನೆಯೇ ಇಲ್ಲದೇ ಇರೋವಂಥ ಒಂದು ಜೀವನ, ಖುಷಿ ಅನ್ನೋದು ನಿಮಗೆ ಖಂಡಿತ ಬರುವಂಥ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋವಂಥದ್ದು ಇದೆ. ಮತ್ತು ನೀವು ನಿಮ್ಮ ಆಸೆ ಕನಸುಗಳೆಲ್ಲ ಒಂದು ನೆರವೇರುವಂಥ ದಿನಗಳು ಕೂಡ ಮುಂದಿನ ದಿನಗಳಲ್ಲಿ ಬರುವಂಥದ್ದು ಇದೆ. ಎಲ್ಲದರಿಂದ ನಂಬಿ ಮೋಸ ಹೋದೆ ಅಂತ ನೀವು ಏನು ಅಂದ್ಕೊಂಡಿದ್ದೀರಾ, ಖಂಡಿತ ಮುಂದಕ್ಕೆ ನಾನು ಯಾರನ್ನು ನಂಬಾರ್ದು, ನನ್ನ ಲೈಫು ನನ್ನ ಕೆರಿಯರ್ ಅಷ್ಟೇ ನಾನು ನೋಡ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತೀರಾ. ಯಾರೆಲ್ಲ ಸಿಂಗಲ್ ಪೇರೆಂಟ್ಸ್ ಇದ್ದೀರಾ ಅವ್ರಿಗೆ ಹೊಸ ಪ್ರೀತಿ ಬರೋವಂಥದ್ದು ಇದೆ. ಮತ್ತು ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಖಂಡಿತ ಮೆಡಿಸನ್ ತಗೋಬೇಕು ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ತುಂಬ ಪ್ರೀತಿ ಮಾಡುವಂಥ ಪ್ರೀತಿ ಪಾತ್ರರು ನಿಮಗೆ ಸಿಗುವಂಥದ್ದು ಇದೆ. ಈ ಕಡೆ ಗಮನ ಕೊಡಿ. ಮೆಡಿಸನನ್ನು, ಔಷಧಿಯನ್ನು ಸರಿಯಾಗಿ ತಗೊಂಡಿದ್ದೆ ಆದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಪ್ರೀತಿ ಪಾತ್ರರು ನಿಮಗೆ ಸಿಗ್ತಾರೆ. ಲವರ್ಸ್ ಕೂಡ ಇದ್ದೀರಾ, ತುಂಬ ನೋವಲ್ಲಿ ಇರ್ತೀರಾ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ಕೂಡ ಕೆಲವ್ರಿಗೆ ಇಲ್ಲಿ ತುಂಬ ನೋವಾಗಿರೋವಂಥದ್ದು ಇಲ್ಲಿ ಇದೆ. ಒಂದು ಸಿಚುವೇಶನ್ ಏನು ಎದುರಿಸ್ತಾ ಇದ್ದೀರಾ ಆ ಸಿಚುವೇಶನ್ ಒಂದು ಎಂಡ್ ಆಗುವಂಥ ದಿನಗಳು ಕೂಡ ಇಲ್ಲಿ ಬರ್ತಾ ಇದೆ. ದುಡ್ಡು ಬರ್ತಾ ಇದೆ. ಸೆಲ್ಫ್ ಲವ್ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ಒಂದು ಲಕ್ಸುರಿ ಲೈಫ್ ಅನ್ನೋದನ್ನು ನೀವು ಖಂಡಿತ ಬರುವಂಥ ಮುಂದಿನ ದಿನಗಳಲ್ಲಿ ನೋಡ್ತೀರಾ. ತುಂಬಾ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ. ತುಂಬ ಬರ್ಡನಲ್ಲಿ ಕೂಡ ಇದ್ದೀರಾ. ಎಲ್ಲ ಟ್ರಾವೆಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಮನೆಗೆ ಯಾರಾದರೂ ಬರೋ ಅಂಥವ್ರು ಕೂಡ ಇದ್ದಾರೆ. ತುಂಬಾ ಯೋಚನೆ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಇಲ್ದಲೆ ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೊಂಡಿದ್ದೀರಾ. ರಾತ್ರಿ ಎಲ್ಲ ನಿದ್ದೆ ಮಾಡದಲ್ಲೇ ಆರೋಗ್ಯ ಹಾಳು ಮಾಡಿಕೊಂಡು ಸಪ್ರೇಷನಲ್ಲಿ ಇರುವಂಥವ್ರು ಕೂಡ ಇದ್ದೀರಾ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದುಡ್ಡು ಬರುತ್ತೆ, ಖಂಡಿತ ನೀವು ಗೆಲ್ತೀರಾ. ಎಲ್ಲದರಲ್ಲೂ ನೀವು ಗೆಲ್ತೀರಾ. ಈಗೇನು ಚಾಲೆಂಜಸ್ನ ನೀವು ಎದುರಿಸ್ತಾ ಇದ್ದೀರಾ ಅದರಲ್ಲಿ ಖಂಡಿತ ನೀವು ಗೆಲ್ತೀರಾ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಹೋಗಿರೋದ್ರಿಂದ ನನಗಿದು ಯಾವುದು ಬೇಡ ಅಂತ ಮುಂದುವರಿಯೋವಂಥವ್ರು ಕೂಡ ಇಲ್ಲಿ ಇದ್ದೀರಾ. ತುಂಬಾ ಇದೆ. ತುಂಬ ಒಂದು ಸೀಕ್ರೆಟ್ ಇದೆ, ಒಂದು ಹೆಲ್ತ್ ಇದೆ, ಒಂದು ನಿಮ್ಮ ಕೆರಿಯರ್ಗೆ ಒಂದು ಆಪರ್ಚುನಿಟಿ ಬರೋವಂಥದ್ದು ಇದೆ, ಹೊಸ ಪ್ರೀತಿ ಬರುವಂಥದ್ದು ಇದೆ. ಈಗ ಮೋಸ ಹೋಗಿರೋದು, ಏನಕ್ಕೆ ನಾನು ಮೋಸ ಹೋದೆ, ಏನರಿಂದ ಮೋಸ ಹೋದೆ ಅಂತ ಗೊತ್ತಾಗುವಂಥದ್ದು ಕೂಡ ಇಲ್ಲಿ ಇದೆ. ಬರೋ ದಿನಗಳಲ್ಲಿ ಕೂಡ ತುಂಬ ಚಾಲೆಂಜಸ್ನ ಎದುರಿಸುವಂಥದ್ದು ಇದೆ ಖಂಡಿತವಾಗ್ಲೂ. ಅದನ್ನೆಲ್ಲ ಎದುರಿಸಿ ಖಂಡಿತ ನೀವು ಗೆಲ್ತೀರಾ. ದುಡ್ಡನ್ನು ಮಾಡ್ತೀರಾ, ಒಂದು ಮನೆಯನ್ನು ತೊಗೊತೀರಾ, ಆಸ್ತಿ ವಿಚಾರವಾಗಿ ಕೂಡ, ಭೂಮಿ ತೊಗೊಳ್ಳೋದು ವಿಚಾರವಾಗಿ ಕೂಡ ಯೋಚನೆ ಮಾಡ್ತಾಯಿದ್ದೀರಾ. ಖಂಡಿತ ಅದನ್ನು ತೊಗೊತೀರಾ. ಒಂದು ಟ್ರಾವೆಲಿಂಗ್ ಮಾಡ್ತೀರಾ. ಟ್ರಾವೆಲಿಂಗ್ ಮಾಡೋದ್ರಿಂದ ಕೂಡ ನಿಮ್ಮ ಮೈಂಡಿಗೆ, ನಿಮ್ಮ ಮನಸ್ಸಿಗೆ ಒಂದು ಬದಲಾವಣೆ ಅನ್ನೋದು, ಒಂದು ಚೇಂಜಸ್ ಅನ್ನೋದು ಸಿಗುತ್ತೆ, ಹೊಸ ಪ್ರೀತಿ ಸಿಗುತ್ತೆ. ಆದರೆ ದಯವಿಟ್ಟು ಸಪ್ರೇಷನಿಂದ ಹೊರಗೆ ಬಂದು ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹೆಲ್ತ್ ಕಡೆ ಗಮನ ಕೊಟ್ಟರೆ ಮಾತ್ರ, ನೀವಾಗಿದ್ದರೆ ಮಾತ್ರ ಇದೆಲ್ಲದನ್ನು ನೀವು ಸಾಧಿಸೋದಕ್ಕೆ ಸಾಧ್ಯ ಅನ್ನೋವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ತಾಯಿ ಮನೆ ಕಡೆ ಯೋಚನೆ ಮಾಡ್ತಿರೋಂಥದ್ದು ಇದೆ. ಅವ್ರು ಟೀಮ್ ವರ್ಕಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಟೀಮ್ ವರ್ಕ್ ಮಾಡೋದಕ್ಕೆ ಕೂಡ ಒಂದು ಅಮೌಂಟನ್ನು ನೀವು ಅಲ್ಲಿ ಹಾಕಿರುವಂಥದ್ದು ಇದೆ. ಅದರಲ್ಲಿ ನಾವು ಸಕ್ಸಸ್ ಆಗ್ತೀನಾ ಆಗಲ್ವಾ ಅಂತ ಕೂಡ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಖಂಡಿತ ನೀವು ಸಕ್ಸಸ್ ಆಗ್ತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಆಗ್ತೀನೋ ಆಗಲ್ವೋ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರೋವಂಥದ್ದು ಇಲ್ಲಿ ಇದೆ. ತುಂಬಾ ಬ್ಯಾಲೆನ್ಸಿಂಗ್ ಎನರ್ಜಿ ಇದೆ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಅನ್ನೋದು ಇದೆ. ನಾನು ಎಷ್ಟೇ ದುಡಿದ್ರೂ ಕೂಡ ನನಗೆ ನಾನು ಮಾಡ್ತಿರೋಂಥ ಕೆಲಸಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗ್ತಾಯಿಲ್ಲ ಅಂತ ಕೂಡ ಇಲ್ಲಿ ಕೆಲವರು ಯೋಚನೆ ಮಾಡ್ತಿರೋದು. ಖಂಡಿತ ನೀವು ಮಾಡ್ತಿರೋಂಥ ಕೆಲಸಕ್ಕಾಗಲಿ, ನೀವು ಪಡ್ತಿರೋಂಥ ಪರಿಶ್ರಮಕ್ಕೆ ಖಂಡಿತ ಒಂದು ಫಲ ಅನ್ನೋದು ಸಿಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಯಾರೆಲ್ಲ ಸಪ್ರೇಷನಲ್ಲಿದ್ದರೆ ಅವ್ರಿಗೆ ಬರುವಂಥ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಹೊಸ ಪ್ರೀತಿ ಬರುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮತ್ತು ಕೆರಿಯರು ಚೆನ್ನಾಗಿರುತ್ತೆ. ನೀವು ಏನು ಪರಿಶ್ರಮ ಬೀಳ್ತಾ ಇದ್ದೀರ, ಕೆರಿಯರ್ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅದು ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಒಳ್ಳೆಯ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.